ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧಕ್ಕೆ ಇಂದಿಗೆ 4 ದಿನ. 4ನೇ ದಿನಕ್ಕೆ ಕಾಲಿಟ್ಟಿದೆ ಯುದ್ಧ. ಆದರೆ ಯುದ್ಧದ ಭೀಕರತೆ ಮಾತ್ರ ಇನ್ನೂ ಕಡಿಮೆ ಆಗಿಲ್ಲ. ಸತತ 4 ದಿನಗಳಿಂದ ಇರಾನ್ ಮತ್ತು ಇಸ್ರೇಲ್ ನಡುವೆ ದಾಳಿ ಪ್ರತಿದಾಳಿ ನಡೀತಾನೆ ಇದೆ. ಯುದ್ಧದ ಶಾಕ್ನಲ್ಲಿರೋ ಇರಾನ್ನಲ್ಲಿ ಇಂದು ಏಕಾಏಕಿ ಭೂಕಂಪವೂ ಆಗಿದೆ ಅನ್ನುವ ಮಾಹಿತಿ ಬರ್ತಾ ಇದೆ. ರಿಕ್ಟರ್ ಮಾಪಕದಲ್ಲಿ 4.3ರಷ್ಟು ತೀವ್ರತೆ ದಾಖಲಾಗಿದ್ದು ಇರಾನ್ನ ಗೇರೆಸ್ ಭೂಕಂಪದ ಕೇಂದ್ರ ಬಿಂದು ಅಂತ ಹೇಳಲಾಗ್ತಾ ಇದೆ. ಇದರ ನಡುವೆ ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿರೋ ಇರಾನ್ನ ಗುಲಿಸ್ತಾನ್ ಪ್ಯಾಲೇಸ್ಗೂ ಕೂಡ ಭಾರಿ ಹಾನಿಯಾಗಿದೆ. ಇದರ ಬಗ್ಗೆ ಯುನೆಸ್ಕೋ ಕೂಡ ಕಳವಳ ವ್ಯಕ್ತಪಡಿಸಿದೆ. ಅಲ್ಲದೆ ಇರಾನ್ನ ಪರಮಾಣು ಕೇಂದ್ರದ ಬಳಿ ಸ್ಫೋಟಕದ ಶಬ್ದ ಕೇಳಿ ಬಂದಿದ್ದು ಜನರು ಬೆಚ್ಚಿ ಬಿದ್ದಿದ್ದಾರೆ. ಹಾಗೆ ನೋಡಿದ್ರೆ ಇರಾನ್ನಿಂದ ಯಾವುದೇ ಖಚಿತ ಮಾಹಿತಿ ಹೊರಗಡೆ ಬರ್ತಾ ಇಲ್ಲ. ಆದರೆ ಹೊರಗಿನ ಪ್ರಪಂಚದಲ್ಲಿ ಮಾತ್ರ ಇರಾನ್ನಲ್ಲಿ ಹಾಗಾಗಿದೆ ಹೀಗಾಗಿದೆ ಅನ್ನೋ ಸುದ್ದಿ ಕೇಳಿ ಬರ್ತಾ ಇದೆ. ಒಟ್ಟಾರೆ ಇರಾನ್ನಲ್ಲಿ ಈಗ ಒಂದು ರೀತಿಯಾದಂತಹ ಶೋಕಾಚರಣೆ. ಯಾಕೆ ಅಂತಂದ್ರೆ ಇಸ್ರೇಲ್ ಅಲ್ಲಿ ನಾಗರಿಕರ ಮೇಲೆ ದಾಳಿ ನಡೆಸ್ತಾ ಇದೆ. ಇರಾನ್ ಹೇಳ್ತಾ ಇದೆ, ನಾವು ಇಸ್ರೇಲ್ ರೀತಿಯಲ್ಲಿ ಅಮಾನವೀಯವಾಗಿ ವರ್ತನೆ ಮಾಡೋದಿಲ್ಲ, ನಾವು ಸಿವಿಲಿಯನ್ಸ್ ಮೇಲೆ ಬಾಂಬಾರ್ಡ್ ಮಾಡೋದಿಲ್ಲ ಅಂತ. ಆದರೆ ಇಸ್ರೇಲ್ ಮಾತ್ರ ಸಂಪೂರ್ಣವಾಗಿ ದಾಳಿಯ ಮೇಲೆ ದಾಳಿ ಮಾಡ್ತಾ ಇದೆ. ಈ ದಾಳಿಯಲ್ಲಿ 150 ಜನ ಹೆಣ್ಣು ಮಕ್ಕಳು ಪಾಠ ಕಲಿಯುವಂತಹ ಶಾಲೆಯ ಮೇಲೆ ಬಾಂಬ್ ಬಿದ್ದು 150 ಮಕ್ಕಳು ಸಾವನ್ನಪ್ಪಿದ್ದಾರೆ. ಆ 150 ಮಕ್ಕಳನ್ನ ಸಮಾಧಿ ಮಾಡೋದಕ್ಕೆ ಈಗ ಸಮಾಧಿಯನ್ನ ಅಗೆಯಲಾಗಿದೆ. ಆ ಒಂದು ದೃಶ್ಯ ಇಡೀ ಜಗತ್ತಿನ ಗಮನ ಸೆಳೀತಾ ಇದೆ. ಯಾಕೆಂದ್ರೆ ಇದನ್ನ ಇರಾನ್ನ ಫಾರಿನ್ ಮಿನಿಸ್ಟರ್ ಯಾರಿದ್ದಾರೆ ಅಬ್ಬಾಸ್ ತಮ್ಮ ಎಕ್ಸ್ ಖಾತೆಯಲ್ಲಿ ಫೋಟೋವನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಆ ಫೋಟೋ ನಿಜಕ್ಕೂ ಕೂಡ ಮನಕಲುಕುವಂತಿದೆ. ಯಾಕೆ ಅಂತಂದರೆ ಮಕ್ಕಳು ಏನು ಮಾಡಿರ್ತಾರೆ ಅಂತ, ದೊಡ್ಡವರ ಕಿತಾಪತಿಗೆ, ಸಾಮ್ರಾಜ್ಯಶಾಹಿ ದುರಾಸೆಗೆ ಮಕ್ಕಳು ಏನು ಮಾಡಿರ್ತಾರೆ ಅಂತ. ಅದು ಹೆಣ್ಣು ಮಕ್ಕಳು ಓದುವಂತಹ ಶಾಲೆ ಇರಾನ್ನಲ್ಲಿ 150 ಮಕ್ಕಳು ಸಾವನ್ನಪ್ಪಿದ್ದಾರೆ. ಒಂದು ರೀತಿ ದುಃಖ ಮನೆ ಮಾಡಿದೆ. ಆ ಫೋಟೋವನ್ನು ನೀವು ಕೂಡ ನೋಡಬೇಕು ವೀಕ್ಷಕರೇ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಅತಿರೇಕಕ್ಕೆ ತಲುಪಿದ ಇರಾನ್ ಇಸ್ರೇಲ್ ಯುದ್ಧ. ಇಸ್ರೇಲ್ ಅಮೆರಿಕ ಯುದ್ಧಕ್ಕೆ ತತ್ತರಿಸಿ ಹೋಗಿದೆ ಇರಾನ್. ಹಾಗಂತ ಇರಾನ್ ಏನು ಸುಮ್ಮನೆ ಕುಳಿತುಕೊಂಡಿಲ್ಲ. ಇರಾನ್ ಕೂಡ ಮಧ್ಯಪ್ರಾಚ್ಯದ ಹಲವಾರು ದೇಶಗಳ ಮೇಲೆ ದಾಳಿ ನಡೆಸ್ತಾ ಇದೆ. ಹಾಗೆ ನೋಡಿದ್ರೆ ಇಸ್ರೇಲ್ ಮತ್ತು ಅಮೆರಿಕಾದ ನಡುವಿನ ಒಂದು ಜಂಟಿ ಕಾರ್ಯಾಚರಣೆ ಇದು. ಬೇರೆ ಬೇರೆ ದೇಶಗಳಲ್ಲಿ ಅಮೆರಿಕ ವಾಯುನೆಲೆಗಳಿಂದ ದಾಳಿ ನಡೆಸ್ತಾ ಇರೋದು. ನೀವು ನಿಮ್ಮ ದೇಶಗಳಲ್ಲಿ ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರೋದ್ರಿಂದ ನೀವು ಮಾತ್ರ ಸೇಫ್ ಆಗಿರಬೇಕು, ನಾವು ಮಾತ್ರ ಒದ್ದಾಡಬೇಕು ಅಂತ ಏನಿಲ್ಲ. ನಾವು ನಾಗರಿಕರ ಮೇಲೆ ದಾಳಿ ಮಾಡೋದಿಲ್ಲ, ಆದರೆ ಅಲ್ಲಿರುವಂಥ US ಬೇಸ್ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ ಇರಾನ್ ಹೇಳಿ ದಾಳಿ ನಡೆಸ್ತಾ ಇದೆ. ಮತ್ತೊಂದು ಕಡೆ ತಾವು ಈಗ ದೃಶ್ಯಗಳಲ್ಲಿ ನೋಡ್ತಾ ಇರುವಂಥದ್ದು ವೀಕ್ಷಕರೇ, ಏನು ಸುಮಾರು 165 ವಿದ್ಯಾರ್ಥಿನಿಗಳ ಅಂತಿಮ ಯಾತ್ರೆ ನಡೀತಾ ಇದೆ. ಆ ದೃಶ್ಯಗಳು 165 ಜನ ವಿದ್ಯಾರ್ಥಿಗಳು ಓದ್ತಾ ಇರುವಂತಹ ಶಾಲೆಯ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿತ್ತು. ಅದರಲ್ಲಿ 165 ಜನ ಹೆಣ್ಣುಮಕ್ಕಳು ಸಾವನ್ನಪ್ಪಿದ್ರು. ಸೊ ಆ ವಿದ್ಯಾರ್ಥಿನಿಯರ ಒಂದು ಅಂತಿಮ ದರ್ಶನ ಮತ್ತು ಮೃತದೇಹಗಳ ಮೆರವಣಿಗೆಯ ಸಂದರ್ಭದಲ್ಲಿ ಇರಾನ್ನ ಜನತೆ ಬೀದಿಗೆ ಬಂದು ಈ ಒಂದು ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸಿರೋದು.
ಮತ್ತು ತಾವು ನೋಡ್ತಾ ಇರುವಂತಹ ದೃಶ್ಯಗಳು ಈ 165 ಜನ ವಿದ್ಯಾರ್ಥಿಗಳನ್ನ ಒಂದೇ ಕಡೆ ಸಮಾಧಿ ಮಾಡೋದಕ್ಕೆ ಅಗೆದಿರುವಂತಹ ಸಮಾಧಿಯ ಸ್ಥಳ. ತುಂಬ ಡಿಸ್ಟರ್ಬಿಂಗ್ ಆಗಿದೆ ಈ ಒಂದು ಫೋಟೋಸ್. ಯಾಕೆ ಅಂತಂದರೆ 165 ಮಕ್ಕಳನ್ನು, ವಿದ್ಯಾರ್ಥಿನಿಯರನ್ನ ಹತ್ಯೆ ಮಾಡಿರೋದು ಮತ್ತು ಅವರನ್ನು ಸಮಾಧಿ ಮಾಡೋದಕ್ಕೆ ಒಂದೇ ಕಡೆ ಅಗೆದಿರುವಂತಹ ಈ ದೃಶ್ಯಗಳನ್ನು ಈಗ ಇರಾನ್ ಅರಿಕ್ಚಿ, ಫಾರಿನ್ ಮಿನಿಸ್ಟರ್ ಇರಾನ್ದು, ಅವರು ಪೋಸ್ಟ್ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ. ಪ್ರತಿಯೊಂದು ವಿದ್ಯಾರ್ಥಿನಿಯ ಮೃತದೇಹ ಛಿದ್ರವಾಗಿ ಬಿದ್ದಿತ್ತು, ತುಂಡುಗಳಾಗಿ ಬಿದ್ದಿತ್ತು. ಅದನ್ನು ನೋಡಿದ ಯಾರಿಗೇ ಆಗಲಿ ಬಹಳಷ್ಟು ಮನಸ್ಸಿಗೆ ನೋವು ಆಗುತ್ತೆ. ಇಂಥ ಯುದ್ಧ ಯಾವತ್ತೂ ಕೂಡ ಅದು ಒಳ್ಳೆಯದನ್ನು ಮಾಡೋದಿಲ್ಲ. ಯುದ್ಧ ವಿನಾಶದ ಸಂಕೇತ. ಯುದ್ಧ ಯಾರನ್ನೂ ಕೂಡ ಉಳಿಸೋದಿಲ್ಲ. ಯುದ್ಧಕ್ಕೆ ಗಂಡು ಹೆಣ್ಣು ಮಕ್ಕಳು ಮಹಿಳೆಯರು ಅನ್ನುವಂತಹ ಭೇದ ಇಲ್ಲ. ಹೀಗಾಗಿ ಯುದ್ಧ ವಿನಾಶವನ್ನೇ ತರುತ್ತೆ ಹೊರತು ಯುದ್ಧದಿಂದ ಸಾಧಿಸೋದು ಏನೂ ಇಲ್ಲ. ಯುದ್ಧದಲ್ಲಿ ಕೊನೆಗೆ ಯಾರು ಗೆಲ್ತಾರೆ ಅವನು ಬರ್ದಿರೋದೇ ಇತಿಹಾಸ ಆಗುತ್ತೆ ಹೊರತು ಆ್ಯಕ್ಚುಯಲ್ ಆಗಿ ಏನು ಆಗಿದೆ ಅನ್ನೋದು ಇತಿಹಾಸವಾಗಿ ಉಳಿಯೋದಿಲ್ಲ. ಗೆದ್ದವನು ತನಗೆ ಹೇಗೆ ಬೇಕೋ ಹಾಗೆ ಇತಿಹಾಸವನ್ನು ಬರಿತಾ ಹೋಗ್ತಾನೆ. ಇವತ್ತು ಇರಾನ್, ಇಸ್ರೇಲ್, ಅಮೆರಿಕ ನಡುವಿನ ಈ ಯುದ್ಧ ಏನು ಆಗುತ್ತೆ ಅನ್ನೋದರ ಬಗ್ಗೆ ಯಾರಿಗೂ ಏನೂ ಗೊತ್ತಿಲ್ಲ. ಆದರೆ ಇರಾನ್ ಮತ್ತು ಅಮೆರಿಕ, ಇಸ್ರೇಲ್ನ ನಡುವಿನ ಶಸ್ತ್ರಾಸ್ತ್ರಗಳಾಗಿರ್ಬಹುದು, ಆಯುಧಗಳಾಗಿರ್ಬೋದು, ಅಥವಾ ಅವರಿಗಿರುವಂಥ AI ಇಂಟೆಲಿಜೆನ್ಸ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಯುದ್ಧದ ಮೆಕ್ಯಾನಿಸಮ್ ಆಗಿರ್ಬೋದು, ಇರಾನ್ಗಿಂತ ಇಸ್ರೇಲ್ ಮತ್ತು ಅಮೆರಿಕ ತುಂಬ ಶಕ್ತಿಶಾಲಿಯಾಗಿದೆ. ಆದರೂ ಟ್ರಂಪ್ ಹೇಳ್ತಾರೆ ಇನ್ನು 4 ರಿಂದ 6 ವಾರಗಳ ಕಾಲ ಈ ಯುದ್ಧ ಕಂಟಿನ್ಯೂ ಆಗುತ್ತೆ ಅಂತ. ಆದರೆ ಈ 4 ರಿಂದ 6 ವಾರಗಳಂದರೆ ಸುಮಾರು 1 ತಿಂಗಳು ಹೀಗೆ ದಾಳಿಯನ್ನು ಮಾಡಿದರೆ ಅದೆಷ್ಟು ಸಾವು ನೋವುಗಳು ಸಂಭವಿಸುತ್ತೆ ಅಂತ. ಈಗಾಗಲೇ ಇರಾನ್ನಲ್ಲಿ 600ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 200ಕ್ಕೂ ಹೆಚ್ಚು ಜನ ಮಕ್ಕಳಿದ್ದಾರೆ. ಈ ಕಡೆ ಇರಾನ್ ಕೂಡ ಬೇರೆ ಬೇರೆ ದೇಶಗಳ ಮೇಲೆ ಕ್ಷಿಪಣಿ ದಾಳಿಯನ್ನು ಮಾಡ್ತಾ ಇದೆ, ಡ್ರೋನ್ಗಳ ಮೂಲಕ ದಾಳಿಯನ್ನು ಮಾಡ್ತಾ ಇದೆ. ಎಷ್ಟು ಜನ ಹೊರಗಡೆ ಸಾವನ್ನಪ್ಪಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ಬರ್ತಾ ಇಲ್ಲ. ಆದರೆ ಈಗ ಬೇರೆ ಬೇರೆ ದೇಶಗಳು, ಕುವೈತ್, ಬಹ್ರೇನ್, ಕತಾರ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಸೌದಿ ಅರೇಬಿಯಾ, ಹಾಗೆ ನೋಡಿದ್ರೆ ದುಬೈ ಜಗತ್ತಿನ 2ನೇ ಅತ್ಯಂತ ಸುರಕ್ಷಿತ ದೇಶ ಅಂತ ಇದ್ರು. ಆದರೆ ಈಗ ದುಬೈ ಕೂಡ ಸುರಕ್ಷಿತವಾಗಿಲ್ಲ. ಯಾಕೆ ಅಂತಂದರೆ ಇರಾನ್ ದುಬೈನಲ್ಲಿ ಇರುವಂತಹ ಅಮೆರಿಕದ ಬಹಳಷ್ಟು ನೆಲೆಗಳ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಈ ದಾಳಿ ಕೇವಲ US ಮಿಲಿಟರಿ ಬೇಸ್ ಮೇಲೆ ಅಷ್ಟೇ ಅಲ್ಲ, US ಒಂದು ಎಲ್ಲ ರೀತಿಯಾದಂಥ ಸ್ಟ್ರಕ್ಚರ್ ಅಂತಂದರೆ ಫಿನಾನ್ಷಿಯಲ್ ಸ್ಟ್ರಕ್ಚರ್ ಆಗಿರ್ಬೋದು ಅಥವಾ ಎಕನಾಮಿಕ್ ಸ್ಟ್ರಕ್ಚರ್ ಆಗಿರಬಹುದು, ಅದೆಲ್ಲದರ ಮೇಲೂ ಕೂಡ ನಾವು ಹಂತವಾಗಿ ದಾಳಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಟ್ರಂಪ್ ಹೇಳ್ತಾ ಇದ್ದಾರೆ, ನೀವು ಮಧ್ಯಪ್ರಾಚ್ಯದ 15 ದೇಶಗಳಲ್ಲಿ ಅಮೇರಿಕನ್ ಪ್ರಜೆಗಳು ಯಾರ್ಯಾರಿದ್ದೀರಿ ತಾವು ಈಗಲೇ ಆಯಾ ದೇಶಗಳನ್ನು ಬಿಟ್ಟು ಹೊರಗಡೆ ಬನ್ನಿ. ತಮಗೆ ಯಾವ ಸಂಪರ್ಕ ಸಾಧ್ಯ ಆಗುತ್ತೋ, ಯಾವ ರೀತಿಯಾದಂಥ ಟ್ರಾನ್ಸ್ಪೋರ್ಟ್ ಸಾಧ್ಯ ಆಗುತ್ತೋ ಅದರಿಂದ ಜಸ್ಟ್ ನೀವು ಅಲ್ಲಿಂದ ಹೊರಗಡೆ ಬನ್ನಿ ಅನ್ನುವಂಥ ಸೂಚನೆಯನ್ನು ಅಮೇರಿಕನ್ ಪ್ರಜೆಗಳಿಗೆ ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ದಾರೆ. ಹೀಗಾಗಿ ಮಧ್ಯಪ್ರಾಚ್ಯದ 15 ರಾಷ್ಟ್ರಗಳಲ್ಲಿರುವಂಥ ಅಮೆರಿಕ ಪ್ರಜೆಗಳು ಏನು ಸಿಗುತ್ತೋ ಅದರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅಮೆರಿಕ ಇಸ್ರೇಲ್ ಜಂಟಿಯಾಗಿ ಅತ್ಯಂತ ದೊಡ್ಡ ದಾಳಿಗೆ ಈಗ ರೆಡಿ ಆಗಿದೆ. ಈ ಕಡೆ ಇರಾನ್ ಹೇಳುತ್ತೆ, ನಾವು ಈಗ ಮಾಡ್ತಾ ಇರುವಂಥ ದಾಳಿ ಏನಿದೆ ಅದು ನಾವು ಕಸ ಹಾಕ್ತಾ ಇದ್ದೀವಿ, ನಮ್ಮ ಹತ್ರ ಇರುವಂಥ ಸರ್ಪ್ರೈಸ್ ಎಲಿಮೆಂಟ್ಸ್ ಇನ್ನೂ ನಾವು ಬಿಟ್ಟಿಲ್ಲ. ಅದೇನಾದರೂ ಬಿಟ್ಟರೆ ಇಡೀ ಮಧ್ಯಪ್ರಾಚ್ಯವು ನಡುಗುತ್ತೆ, ಅಮೇರಿಕಾನು ನಡುಗುತ್ತೆ. ಅಮೇರಿಕ ಗಂಟು ಮೂಟೆ ಕಟ್ಕೊಂಡು ಫಸ್ಟ್ ತನ್ನ ದೇಶಕ್ಕೆ ತಾನು ವಾಪಸ್ ಹೋಗಬೇಕು, ಅಲ್ಲಿಯವರೆಗೆ ನಾವು ಮಾತ್ರ ಸುಮ್ಮನೆ ಇರಲ್ಲ ಅಂತ. ಅಮೇರಿಕ ಬಲಿಷ್ಠವಾಗಿದೆ, ಇಸ್ರೇಲ್ ಕೂಡ ಬಲಿಷ್ಠವಾಗಿದೆ. ಆದರೂ ಕೂಡ ಇರಾನ್ನ ಮಿಸೈಲ್ಸ್, ಹೈಪರ್ಸಾನಿಕ್ ಮಿಸೈಲ್ಸ್ನ ತಡೆಯೋಕೆ ಏನು ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ ಅಮೇರಿಕಾದು, ಅದು ಮಧ್ಯಪ್ರಾಚ್ಯದಲ್ಲಿ ವರ್ಕೌಟ್ ಆಗ್ತಾ ಇಲ್ಲ. ಅಲ್ಲಲ್ಲಿ ಆಗ್ತಾ ಇರುವಂತಹ ದಾಳಿಗಳೇ ಇದಕ್ಕೆ ಸಾಕ್ಷಿ. ಹೀಗಾಗಿ ಬೇರೆ ಬೇರೆ ದೇಶಗಳಲ್ಲಿ ಏನು ಇರಾನ್ ದಾಳಿಯನ್ನು ನಡೆಸ್ತಾ ಇದೆ ಅದು ಎಸ್ಪೆಷಲಿ US ಮಿಲಿಟರಿ ಕ್ಯಾಂಪ್ಗಳು ಅಥವಾ ಏರ್ಬೇಸ್ಗಳ ಮೇಲೆ. ಇರಾನ್ ಹೇಳ್ತಾ ಇರೋದು, ನಮಗೆ ಕುವೈತ್, ಬಹ್ರೇನ್, ಕತಾರ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಥವಾ ಸೌದಿ ಅರೇಬಿಯಾದ ಜನರ ಮೇಲೆ ಮತ್ತು ದೇಶದ ಮೇಲೆ ದ್ವೇಷ ಇಲ್ಲ. ಬದಲಾಗಿ ನೀವು ನಿಮ್ಮ ದೇಶದಲ್ಲಿ ಅಮೆರಿಕಾದ ವಾಯುಪಡೆಗಳಿಗೆ, ನೀವು ನಿಮ್ಮ ದೇಶದಲ್ಲಿ ಅಮೆರಿಕಾದ ಮಿಲಿಟರಿ ಪಡೆಗಳಿಗೆ ಅವಕಾಶ ಕೊಟ್ಟಿದ್ದೀರಿ. ನಿಮ್ಮ ದೇಶದ ಮುಖಾಂತರ ಅವರು ಇರಾನ್ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಹೀಗಾಗಿ ಮೊದಲು ಕಾನೂನು ಅವರು ಉಲ್ಲಂಘಿಸಿದ್ದಾರೆ ಮತ್ತು ನೀವು ಕೂಡ ಅಮೆರಿಕಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಿ. ಹಾಗಾಗಿ ನಿಮ್ಮ ನಾಗರಿಕರ ಮೇಲೆ ನಾವು ದಾಳಿ ಮಾಡಲ್ಲ, ಆದರೆ ಅಮೆರಿಕಾದ ವಾಯುಪಡೆಗಳು ಮತ್ತು ಮಿಲಿಟರಿ ಪಡೆಗಳ ಮೇಲೆ ನಾವು ದಾಳಿ ಮಾಡ್ತೀವಿ.
ಹಾಗಾಗಿ ನೀವು ಅಮೆರಿಕಾದ ಮಿಲಿಟರಿ ಪಡೆಗಳಿಗೆ ನಿಮ್ಮ ಹೋಟೆಲ್ಗಳಲ್ಲಿ ವಸತಿಗೆ ಅವಕಾಶ ಕೊಡಬೇಡಿ. ನೀವು ಎಲ್ಲೆಲ್ಲಿ ಅಮೆರಿಕಾದ ಮಿಲಿಟರಿ ಪಡೆಗಳಿಗೆ ಹೋಟೆಲ್ಗಳಲ್ಲಿ ಅವಕಾಶ ಕೊಟ್ಟಿದ್ದೀರೋ ನಾವು ಅಲ್ಲಲ್ಲಿ ಬಾಂಬ್ ಹಾಕ್ತೀವಿ ಅಂತ ಇರಾನ್ ಸಾರಾ ಸಗಟಾಗಿ ಹೇಳ್ತಾ ಇದೆ. ಹಾಗೂ ನೀವು ಹೊಡೆದ್ರೆ ಹೊಡೆಸ್ಕೊಳ್ಳೋಕ್ಕೂ ಕೂಡ ರೆಡಿ ಆಗಿ ಅಂತ ಇರಾನ್ ಹೇಳ್ತಾ ಇದೆ. ಬಟ್ ಇರಾನ್ ಹೇಳೋದು ನಮ್ಮ ಹತ್ರ ದಿನಕ್ಕೆ 100 ಮಿಸೈಲ್ಸ್ ಬಿಟ್ಟರು ಕೂಡ 15ರಿಂದ 17 ವರ್ಷದವರೆಗೆ ನಾವು ಕಂಟಿನ್ಯೂ ಆಗಿ ಪ್ರತಿದಿನ ಮಿಸೈಲ್ಸ್ ಹಾಕುವಷ್ಟು ನಮ್ಮ ಹತ್ರ ಮಿಸೈಲ್ಸ್ ಇದ್ದಾವೆ, ಅಷ್ಟು ಶಸ್ತ್ರಾಸ್ತ್ರಗಳು ಕೂಡ ಇದ್ದಾವೆ, ಯುದ್ಧೋಪಕರಣಗಳು ಇದ್ದಾವೆ ಅಂತ. ಇದಕ್ಕೋಸ್ಕರ ನಾವು 40 ವರ್ಷದಿಂದಲೂ ಕೂಡ ರೆಡಿ ಆಗಿದ್ದೀವಿ ಯುದ್ಧಕ್ಕೆ ಅನ್ನೋ ಮಾತನ್ನ ಇರಾನ್ ಹೇಳ್ತಾ ಇದೆ. ಬಟ್ ಇದು ಯಾಕೋ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ.